ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತೊಂದಿನ ಅಷ್ಟೇ, ನಾಳೆಯಿಂದ ವಿ ಆರ್ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳ್ತಾ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ವಿ ವಾಂಟ್ ಸೀನಾ ಅಂತ ಚಾಂಟ್ನ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು ಹೇಳ್ತಾರೆ, ನಿಮಗೆ ನಾನು ನಿಜ ಹೇಳ್ತೀನಿ, ಜಾನ್ ಸಿನಾ ಅವರು ಇವತ್ತು ಇಲ್ಲಿ ಇಲ್ಲ. ನಿಮಗೆ ನಾನು ಫೇಕ್ ಹೋಪ್ನ ಕೊಡೋದಕ್ಕೆ ಹೋಗೋದಿಲ್ಲ. ನಾನು ಕಳೆದ ವಾರ ಎಲಿನೈಟ್ ಅವ್ರನ್ನ ಸೋಲಿಸಿ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ನನ್ನ ಕರಿಯರ್ನ ಒಂದು ಗ್ರೇಟೆಸ್ಟ್ ಆನರ್ನ ತಗೋತಾ ಇದ್ದೀನಿ. ಅದೇನಪ್ಪ ಅಂದರೆ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿ ನಾನು ಹೋಗ್ತಾ ಇದ್ದೀನಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟಲ್ಲಿ. ನಿಜವಾಗ್ಲೂ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ನು, ಅಸಲ್ ಲಾಯಲ್ಟಿ, ರೆಸ್ಪೆಕ್ಟು. ಆ್ಯಂಡ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಇಷ್ಟು ಟೈಮ್ ಮಾತ್ರ ಉಳಿದಿರೋದು. ಜಾನ್ ಸಿನಾ ಅವರು ಇದಾದ್ಮೇಲೆ ರಿಟೈರ್ಡ್ ಆಗ್ತಾರೆ. ಆ್ಯಂಡ್ ಜಾನ್ ಸಿನಾ ಅವ್ರನ್ನ ನಾನು ರಿಟೈರ್ಡ್ ಮಾಡ್ತಾ ಇದ್ದೀನಿ. ಬರೀ ಅವ್ರನ್ನ ಸೋಲ್ಸೋದಿಲ್ಲ, ಅವ್ರನ್ನ ನಾನು ಸ್ಕ್ವೀಸ್ ಮಾಡಾಕ್ತೀನಿ, ಅವ್ರನ್ನ ಫೋರ್ಸ್ ಮಾಡ್ತೀನಿ. ಅವರು ಟ್ಯಾಪ್ ಔಟ್ ಮಾಡೋ ತನಕನೂ ಕೂಡ ಬಿಡೋದಿಲ್ಲ. ಯಾವ ರೀತಿ ಅವರಿಗೆ ಲಾಕ್ನ ಹಾಕ್ತೀನಿ ಅಂದರೆ, ಅವರ ಕರಿಯರು ಕಂಪ್ಲೀಟ್ ಆಗಿ ಅವರಿಗೆ ನೆನಪಾಗಬೇಕು. ಆ್ಯಂಡ್ ಅವರ ಅಸಲ್ ಲಾಯಲ್ಟಿ, ರೆಸ್ಪೆಕ್ಟ್ ಎಲ್ಲದೂ ಕೂಡ ಅವತ್ತೇ ಮುಗ್ದೋಗ್ಬೇಕು. ಆ ರೀತಿ ನಾನು ಜಾನ್ ಸಿನಾ ಅವ್ರನ್ನ ಫೋರ್ಸ್ ಮಾಡ್ತೀನಿ ಟ್ಯಾಪ್ ಔಟ್ ಮಾಡೋದಕ್ಕೆ. ಆ್ಯಂಡ್ ಈ ರೀತಿ ನಾನು ನಿಮ್ಮ ಹೀರೋನ ಮನೆ ಕಳಿಸ್ತೀನಿ. ಆ್ಯಂಡ್ ಡಬ್ಲ್ಯೂ ತನ್ನ ಗ್ರೇಟೆಸ್ಟ್ ಪ್ರೊಫೆಷ್ನಲ್ ರೆಸ್ಲರ್ನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟಲ್ಲಿ ಕಳ್ಕೊಳ್ಳುತ್ತೆ ಅಂತ ನಮ್ಮ ಗಂತರ್ ಅವರು ಜಾನ್ ಸಿನಾ ಅವರಿಗೆ ಒಂದು ವಾರ್ನಿಂಗ್ನ ಕೊಡ್ತಾರೆ. ಓವರ್ ಆಲ್ ಈ ಒಂದು ಪ್ರೋಮೋ ಮಾತ್ರ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೆ ಇಯೋಸ್ಕೈ ಹಾಗೆ ಕೈರಿ ಸೇನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಹಾಗೆ ಆಸ್ಕಾ ಅವರು ಇರ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಆಸ್ಕಾ ಅವರ ಇಂಟರ್ಫರೆನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಯೋಸ್ಕೈ ಅವರು ಟಾಪ್ ರೋಪಿನಿಂದ ಫಿನಿಶರ್ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಬಟ್ ನಮ್ಮ ರಿಯಾ ರಿಪ್ಲಿ ಅವರು ಬಂದು ಆಸ್ಕಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಇಯೋಸ್ಕೈ ಅವರು ತನ್ನ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಕೈರಿ ಸೇನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ವಿಷನ್ ಬಳಿ ಹೋಗ್ತಾರೆ. ಅಂದ್ರೆ ಲೋಗನ್ ಪಾಲ್ ಅವರು ಕೂಡ ಈಗ ವಿಷನ್ ನ ಅಫಿಷಿಯಲ್ ಮೆಂಬರ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಲೋಗನ್ ಪಾಲ್ ಅವರು ವಿಷನ್ ಬಳಿ ಹೋಗಿ, ಇವತ್ತು ನಾನು ರೇಮಿಸ್ಟೀರಿಯೋ ಅವರ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ಕೋಬೇಕು. ಅವನು ಕಳೆದ ವಾರ ನನ್ನ ಕೆಪಾಲಕ್ಕೆ ಹೊಡೆದಿದ್ದ. ಅಂಡ್ ಅದನ್ನ ಇವತ್ತು ನಾವೆಲ್ಲರೂ ಕೂಡ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕೂಡ ಓಕೆ, ಇವತ್ತು ಈ ಒಂದು ಬಿಸ್ನೆಸ್ ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಲೋಗನ್ ಪಾಲ್ ಅವರು ಪಾಲಿಮಿನ್ ಅವ್ರನ್ನ ಕರ್ಕೊಂಡು ಹೋಗಿ ಸೈಡ್ ಅಲ್ಲಿ ಹೇಳ್ತಾರೆ, ಇವತ್ತು ನಾವು ರೇಮಿಸ್ಟೀರಿಯೋ ಅವರ ಬಿಸ್ನೆಸ್ ನ ಹ್ಯಾಂಡಲ್ ಮಾಡಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಕೂಡ ಹೇಳ್ತಾರೆ, ಇಷ್ಟು ವರ್ಷ ನಿನ್ನ ಕರಿಯರ್ ಅಲ್ಲಿ ಯಾವುದೇ ರೀತಿಯ ಬ್ಯಾಕಪ್ ಇಲ್ಲ, ಬಟ್ ಈಗ ಎಲ್ಲ ಬ್ಯಾಕಪ್ ಕೂಡ ನಿನ್ನಿಂದ ಇದೆ. ಅಂಡ್ ಇವತ್ತು ನೀನು ಖಂಡಿತವಾಗ್ಲೂ ಕೂಡ ಹ್ಯಾಂಡಲ್ ಮಾಡ್ತೀಯ ಈ ಒಂದು ಬಿಸ್ನೆಸ್ ನ ಅಂತ. ಅದಕ್ಕೆ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಾರೆ, ಅದನ್ನ ಕೇಳಿ ನನಗೆ ಖುಷಿ ಆಯಿತು, ಬಟ್ ನಾನು ಇನ್ನೂ ಒಂದು ವಿಚಾರನ ಹೇಳ್ತೀನಿ, ಅವರಿಬ್ಬರ ಬ್ಯಾಕಪ್ ಆಗಿ ನಾನು ಕೂಡ ಯಾವತ್ತು ಕೂಡ ಇರ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮನ್ ಅವರು ಇದನ್ನ ಕೇಳಿ ನನಗೂ ಕೂಡ ಖುಷಿ ಆಯಿತು, ಆದರೂ ಕೂಡ ನೀನು ಈ ಒಂದು ನಕಲ್ಸ್ನ ತಗೊಂಡೋಗಿರು, ಜಸ್ಟ್ ಇನ್ ಕೇಸ್ ಯೂಸ್ ಮಾಡಬೇಕು ಅನ್ಸಿದ್ರೆ ಯೂಸ್ ಮಾಡು ಅಂತ ನಮ್ಮ ಪಾಲಿಮಿನ್ ಅವರು ಲೋಗನ್ ಪಾಲ್ ಅವರಿಗೆ ನಕಲ್ಸ್ನ ಕೊಡ್ತಾರೆ. ಇದಾದ್ಮೇಲೆ ನಮ್ಮ ರೇಮಿಸ್ಟೀರಿಯೋ ಅವರು ಬರ್ತಾ ಇರ್ತಾರೆ ಲೋಗನ್ ಪಾಲ್ ಅವರ ಜೊತೆ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ. ಬಟ್ ನಮ್ಮ ಲೋಗನ್ ಪಾಲ್ ಅವರು ರೇಮಿಸ್ಟೀರಿಯೋ ಅವರಿಗೆ ಮುಂಚೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಟ್ಯಾಕ್ ಮಾಡ್ತಾ ಇರ್ತಾರೆ, ಬಟ್ ನಮ್ಮ ರೇಮಿಸ್ಟೀರಿಯೋ ಅವರು ಕಮ್ ಬ್ಯಾಕ್ ಮಾಡಿ ಲೋಗನ್ ಪಾಲ್ ಅವರಿಗೇನೆ ಅಟ್ಯಾಕ್ ಮಾಡಿ ಒಂದು 619 ಕೂಡ ಕನೆಕ್ಟ್ ಮಾಡೋ ಪೊಸಿಷನ್ಗೆ ಬರ್ತಾರೆ. ಬಟ್ ಮತ್ತೊಮ್ಮೆ ಇಲ್ಲಿ ಮಾಸ್ಕ್ ಮ್ಯಾನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮಾಸ್ಕ್ ಮ್ಯಾನ್ ಬಂದು ರೇಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಸ್ಟಾಂಪ್ ನು ಕೂಡ ಕನೆಕ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನ ನೋಡಿ ಲೋಗನ್ ಪಾಲ್ ಅವರು ಕೂಡ ಶಾಕ್ ಆಗ್ತಾರೆ, ಯಾರ್ ಗುರು ಇವನು ಅಂತ. ಅಂಡ್ ಸಡನ್ ಆಗಿ ನಮಗೆ ಎಲಿನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲಿನೈಟ್ ಅವರು ಬಂದ್ ಕೂಡಲೇ ಲೋಗನ್ ಪಾಲ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಎಲಿನೈಟ್ ಅವರು ಹೇಳ್ತಾರೆ, ಆ ಮಿಸ್ಟ್ರಿ ಮ್ಯಾನ್ ಏನಾದ್ರೂ ಸೆತ್ ರೋಲಿನ್ಸ್ ಅವ್ರು ಆಗಿದ್ದಿದ್ರೆ ಅವನು ನಿಜವಾಗ್ಲೂ ಕೂಡ ಇಲ್ಲಿಗೆ ಬಂದು ನನಗೂ ಕೂಡ ಸ್ಟಾಂಪ್ ನ ಕನೆಕ್ಟ್ ಮಾಡೋಣ. ಇನ್ನ ಲೋಗನ್ ಪಾಲ್, ನಿನ್ ಬಗ್ಗೆ ಮಾತಾಡೋದಾದ್ರೆ ನೀನ್ ಇವಾಗ ವಿಷನ್ ನ ಜಾಯ್ನ್ ಆಗಿದೆಯಾ, ನಿಜವಾಗ್ಲೂ ವಿಷನ್ ಬಗ್ಗೆ ನಿನಗೆ ಚೂರು ಕೂಡ ಗೊತ್ತಿಲ್ಲ, ನಿನ್ನಿಂದ ಎಲ್ಲದನ್ನು ಕೂಡ ಅವರು ಸಕ್ ಮಾಡ್ಕೋತಾರೆ. ಅಂಡ್ ನೀನ್ ಬಂದು ಇಲ್ಲಿ ಲೆಜೆಂಡ್ಸ್ ಗಳಿಗೆ ಈ ರೀತಿ ಅವಮಾನ ಮಾಡೋದನ್ನ ನಾನಂತೂ ನೋಡ್ಕೊಂಡು ಕೂರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಮ್ಯಾಕ್ ಡೌನ್ ಆಗಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ತನಕ ಕಾಯೋನು ಕೂಡ ಅಲ್ಲ, ಯಾಕಂದ್ರೆ ನಾನು ಇವತ್ತೇ ನಿನ್ನನ್ನ ಫೇಸ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಎಲಿನೈಟ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಈ ಒಂದು ಮಿಸ್ಟ್ರಿ ಮ್ಯಾನ್ ಅನ್ನೋ ಒಂದು ಎಲಿಮೆಂಟ್ ನ ಡಬ್ಲ್ಯೂ ಅವರು ಇವತ್ತು ಮಂಡೇ ನೈಟ್ ರಾಲ್ ಕೂಡ ತಗೊಂಡು ಬಂದಿದ್ರು. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ವಾರ್ ರೈಡರ್ಸ್ ವರ್ಸಸ್ ಏಜ್ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ಅವರ ನಡುವೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ನ್ಯೂ ಡೇ ಅವರು ಕೂಡ ಬಂದು ಕೂತ್ಕೊಂಡಿರ್ತಾರೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ನಮ್ಮ ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರು ಆಸ್ ಎ ಟ್ಯಾಗ್ ಟೀಮ್ ನಿಜವಾಗ್ಲೂ ಕೂಡ ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಇಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಫಿನಾಮಿನಲ್ ಫೋರಮ್ ನ ಕನೆಕ್ಟ್ ಮಾಡಿ ವಾರ್ ರೈಡರ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರು ಗೆದ್ದಾದ್ಮೇಲೆ ನ್ಯೂ ಡೇ ಅವರು ಬರ್ತಾರೆ. ಅಂಡ್ ಇವರಿಬ್ಬರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ಅಂದ್ರೆ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಇಬ್ರು ಕೂಡ ಜೇ ಊಸೋ ಅವರ ಥೀಮ್
ಸಾಂಗ್ ಅಲ್ಲಿ ಈಟ್ ಮಾಡಿಕೊಂಡು ರಿಂಗ್ಗೆ ಬರ್ತಾರೆ. ಅಂಡ್ ರಿಂಗಿಗೆ ಬಂದು ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ನಾವಿವತ್ತು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ನ ಮಾಡಬೇಕು. ಆ ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ ಉಸೋಸ್ ಆರ್ ಬ್ಯಾಕ್ ಇನ್ ಟ್ಯಾಗ್ ಟೀಮ್ ಡಿವಿಷನ್. ನಾವು ಇವತ್ತಿಂದ ಮತ್ತೊಮ್ಮೆ ಟ್ಯಾಗ್ ಟೀಮ್ ಡಿವಿಷನ್ಗೆ ವಾಪಸ್ ಬರ್ತಾ ಇದೀವಿ. ಅದಕ್ಕೆ ರೀಸನ್ ಏನು ಅಂತ ನಮ್ಮ ಜಿಮ್ಮಿ ಉಸೋ ಅವರು ಹೇಳ್ತಾರೆ, ತುಂಬಾ ದಿನದಿಂದ ನಾವು ಬರೀ ಎಫ್ ನ ತಗೊಂಡು ಬಂದಿದ್ದೀವಿ, ಅಂದ್ರೆ ಬರೀ ಸೋಲ್ತಾನೆ ಬರ್ತಾ ಇದೀವಿ. ಜೇ ಉಸೋ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತ್ರು, ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ಸೋತ್ರು, ಈಗ ಟೂರ್ನಮೆಂಟ್ ನಿಂದನೂ ಕೂಡ ಹೊರಗಡೆ ಬಂದಿದ್ದಾರೆ. ಸೊ ಅವರು ಈಗ ಸೋಲ್ತಾನೆ ಬರ್ತಾ ಇದ್ದಾರೆ. ಈಗ ಅದನ್ನೆಲ್ಲದನ್ನು ಕೂಡ ನಾವು ತಡಿಬೇಕು ಅಂದ್ರೆ ಗ್ರೇಟೆಸ್ಟ್ ಟ್ಯಾಗ್ ಟೀಮು ಮತ್ತೊಮ್ಮೆ ಒಂದಾಗಬೇಕು. ಅಂಡ್ ಅದಕ್ಕೋಸ್ಕರ ನಾವು ಒಂದಾಗಿದ್ದೀವಿ. ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ನಿಮಗೆ ನಾವು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು, ಬಟ್ ನ್ಯೂ ಡೇ ನಿಮಗೆ ನಾವು ಯಾರು ಅಂತ ಗೊತ್ತಿದೆ. ಸ್ಟಾಂಗ್ ಕೋಲ್ಡ್ ಹಾಗೆ ರಾಕ್ ತರ ನನ್ನ ಹಾಗೆ ನಿನ್ನ ರೈವಲ್ರಿ ಖಂಡಿತವಾಗ್ಲೂ ಕೂಡ ಇದೆ. ಅಂಡ್ ನಾವು ಈಗ ಮತ್ತೊಮ್ಮೆ ಒಂದಾಗಿದ್ದೀವಿ. ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ನಿಮ್ಮ ಮೇಲೂ ಕೂಡ ನಾವು ಬರ್ತಾ ಇರ್ತೀವಿ ಅಂತ ಮಾತಾಡ್ತಾ ಇರ್ತಾರೆ. ನ್ಯೂ ಡೇ ಅವರು ಹಿಂದೆಯಿಂದ ಊಸೋಸ್ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ, ಬಟ್ ಊಸೋಸ್ಗಳೇ ಹಿಂದೆ ತಿರುಗಿ ನ್ಯೂ ಡೇ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಅಂಡ್ ಈ ಕಡೆ ಏಜ್ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ಹಾಗೆ ಊಸೋಸ್ಗಳ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಊಸೋಸ್ಗಳು ಮತ್ತೊಮ್ಮೆ ಟ್ಯಾಗ್ ಟೀಮ್ ಡಿವಿಷನ್ಗೆ ರಿಟರ್ನ್ ಆಗಿದ್ದಾರೆ. ಅದನ್ನ ಇವತ್ತು ಮಂಡೇ ನೈಟ್ ರಾಲಿ ಅನೌನ್ಸ್ ಕೂಡ ಮಾಡಿದ್ರು. ಒಂದು ರೀತಿ ವಿಚಿತ್ರ ಅನಿಸ್ತು. ಮೇನ್ ಇವೆಂಟ್ ಜೇ ಉಸೋ ಅಂತಿದ್ದವರು ಈಗ ಸಡನ್ ಆಗಿ ಟ್ಯಾಗ್ ಟೀಮ್ ಡಿವಿಷನ್ಗೆ ಮತ್ತೊಮ್ಮೆ ರಿಟರ್ನ್ ಆಗಿದ್ದಾರೆ. ಐ ಥಿಂಕ್ ನಮ್ಮ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಅರ್ಥ ಆಗಿರಬಹುದು, ಜೇ ಉಸೋ ಅವ್ರನ್ನ ಇನ್ನೂ ಕೂಡ ಮೈನ್ ಸೂಪರ್ ಸ್ಟಾರ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಟ್ಯಾಗ್ ಟೀಮ್ ಅಲ್ಲಿ ಅವನು ಇರಲಿ ಅಂತ ಮತ್ತೊಮ್ಮೆ ಅವನ್ನ ಟ್ಯಾಗ್ ಟೀಮ್ ಗೆ ಹಾಕಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕೇರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟೆಫನಿ ವೆಕೇರ್ ಅವರು ಕೂಡ ರಿಂಗಿಗೆ ಬರ್ತಾರೆ. ಅಂಡ್ ಅವರು ಹೇಳ್ತಾರೆ, ನಿಜವಾಗ್ಲೂ ನಾನು ಈ ಒಂದು ವಿಮೆನ್ಸ್ ಡಿವಿಷನ್ ಅಲ್ಲಿ ಈಗ ತುಂಬಾನೇ ಬೆಸ್ಟ್ ವಿಮೆನ್ ಆಗಿದ್ದೀನಿ. ನಾನು ಬೆಸ್ಟ್ ಆಗಿರೋದು ಬರೀ ನನ್ನ ಡೆವಿಲ್ ಕಿಸ್ ಇಂದ ಮಾತ್ರ ಅಲ್ಲ, ಬದಲಿಗೆ ಈಗ ನಾನು ವಿಮೆನ್ ವರ್ಲ್ಡ್ ಚಾಂಪಿಯನ್ ಆಗಿದ್ದೀನಿ. ಅದಕ್ಕೋಸ್ಕರನೂ ಕೂಡ ಈಗ ನಾನು ಬೆಸ್ಟ್ ಆಗಿದ್ದೀನಿ. ಅಂಡ್ ಈಗ ನನ್ನ ಸರಿಸಮಾನವಾಗಿ ಯಾರು ಕೂಡ ಇಲ್ಲ. ನಿಕ್ಕಿ ಬೆಲ್ಲಾ ನಿಜವಾಗ್ಲೂ ಕೂಡ ನೀವು ಲೆಜೆಂಡು, ಬಟ್ ನಾನು ನಿಮ್ಮನ್ನ ಈಗ ಸೋಲ್ಸಿದ್ದೀನಿ. ನಿಮ್ಮ ಟೈಮಲ್ಲಿ ಇದ್ದಂತಹ ವಿಮೆನ್ಸ್ ಡಿವಿಷನ್ನೇ ಬೇರೆ, ಯಾಕಂದ್ರೆ ಈಗ ಇರ್ತಕ್ಕಂತಹ ವಿಮೆನ್ಸ್ ಡಿವಿಷನ್ನೇ ಬೇರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ಕಿ ಬೆಲ್ಲಾ ಅವರು ಬಂದು, ಹೌದಾ ಹಾಗಾದ್ರೆ ಸ್ಟೆಫನಿ ವೆಕೇರ್ ನನಗೆ ಯಾಕೆ ನೀನು ರೀಮ್ಯಾಚ್ ನ ಕೊಡಬಾರ್ದು, ಯಾಕಂದ್ರೆ ನನ್ನ ಹಾಗೆ ನಿನ್ನ ನಡುವೆ ಇನ್ನೂ ಕೂಡ ಬಿಸ್ನೆಸ್ ಬಾಕಿ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಹಿಂದೆಯಿಂದ ನಮ್ಮ ರೊಕೈಲ್ ಅವರು ಬಂದು ನಿಕ್ಕಿ ಬೆಲ್ಲಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವರು ಸ್ಟೆಫನಿ ವೆಕೇರ್ ಅವ್ರಿಗೆ ಹೇಳ್ತಾರೆ, ನಿನ್ನನ್ನ ಈಗ ಚಾಲೆಂಜ್ ಮಾಡಬೇಕಾಗಿರೋದು ನಾನು, ನಿಕ್ಕಿ ಬೆಲ್ಲಾ ಅಲ್ಲ ಅಂತ. ಸೊ ಸ್ಟೆಫನಿ ವೆಕೇರ್ ಹಾಗೆ ರೊಕೈಲ್ ಅವರ ಫೇಸ್ ಆಫ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಸ್ಟೋರಿ ಲೈನು ಇವರ ನಡುವೆನೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಬೇಲಿ ಹಾಗೆ ಲಿವ್ ಮಾರ್ಗನ್ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರ ಇಂಟರ್ಫರೆನ್ಸ್ ಇಂದ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಲೋಗನ್ ಪಾಲ್ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಮ್ಯಾಚ್ ಮಧ್ಯದಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ನಮ್ಮ ಎಲೆನೈಟ್ ಅವರು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾರೆ. ಅದಾದ್ಮೇಲೆ ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಕಮ್ ಬ್ಯಾಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಅನೌನ್ಸರ್ ಟೇಬಲ್ ಮೇಲ್ಗಡೆ ಲೋಗನ್ ಪಾಲ್ ಅವ್ರನ್ನ ಕರ್ಕೊಂಡು ಹೋಗಿ ಮಲಗಿಸ್ತಾ ಇರ್ತಾರೆ, ಎಲ್ಬೋನ ಕನೆಕ್ಟ್ ಮಾಡೋದಕ್ಕೆ. ಸಡನ್ ಆಗಿ ನಮಗೆ ಮಿಸ್ಟ್ರಿ ಅಟ್ಯಾಕರ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವ್ರು ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಕರ್ವ್ ಸ್ಟಾಂಪ್ಸ್ ನ ಕನೆಕ್ಟ್ ಮಾಡ್ತಾರೆ. ಎಲೆನೈಟ್ ಅವ್ರನ್ನ ಸೀದಾ ರಿಂಗ್ ಒಳಗಡೆ ಹಾಕ್ತಾರೆ. ರೆಫ್ರಿ ಆ ಕಡೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ತನ್ನ ಗಮನ ಹಾಕಿರ್ತಾನೆ. ಅಂಡ್ ನಮ್ಮ ಲೋಗನ್ ಪಾಲ್ ಅವರು ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಎಲೆನೈಟ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಆ ಕಡೆ ಸೈಡ್ ಇಂದ ನಮ್ಮ ಮಿಸ್ಟ್ರಿ ಅಟ್ಯಾಕರ್ ಕೂಡ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಇಷ್ಟಕ್ಕೆ ನಮ್ಮ ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ನಿಲ್ಲೋದಿಲ್ಲ. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಇನ್ನ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾರೆ. ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ನ ಹಾಕ್ತಾರೆ. ಬ್ರಾನ್ಸನ್ ರೀಡ್ ಅವರು ಎರಡೆರಡು ಸುನಾಮಿನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಅಫಿಷಿಯಲ್ಸ್ ಗಳು ಬಂದು ನಮ್ಮ ಎಲೆನೈಟ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಶೋ ಇಲ್ಲಿಗೆ ಮುಗಿಬೇಕಾಗಿರುತ್ತೆ, ಬಟ್ ನಮ್ಮ ಪಾಲಿಮಿನ್ ಅವರ ಪ್ರೋಮೋ ಇನ್ನೂ ಕೂಡ ಬಾಕಿ ಇರುತ್ತೆ. ಪಾಲಿಮಿನ್ ಅವರು ರಿಂಗ್ಗೆ ಬಂದು ಎಲ್ಲರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಲೋಗನ್ ಪಾಲ್ ಆಗಿರ್ಬೋದು, ಬ್ರಾನ್ ಬ್ರೇಕರ್ ಆಗಿರ್ಬೋದು, ನಮ್ಮ ಬ್ರಾನ್ಸನ್ ರೀಡ್ ಆಗಿರ್ಬೋದು, ಎಲ್ಲರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವ್ರನ್ನ ಮುಂದಿನ ತಿಂಗಳು 6ನೇ ತಾರೀಕಿನ ಮಂಡೇ ನೈಟ್ ರಾಲಿ ಇವರು ಚಾಂಪಿಯನ್ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಸಿಎಂ ಪಂಕ್ ಅವರ ಕುರಿತಾಗಿ ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಲಿಟ್ರಲಿ ಕೆಲಸಕ್ಕೆ ಲೇಟ್ ಆಗಿದೆ, ಅದಕ್ಕೋಸ್ಕರ ಪ್ರೋಮೋನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಸಿಎಂ ಪಂಕ್ ಅವ್ರನ್ನ ಯಾರು ಕೂಡ ನಂಬೋದಕ್ಕೆ ಹೋಗ್ಬಿಡಿ, ಸಡನ್ ಆಗಿ ಅವನು ಒಳ್ಳೆ ಗಾಯ ಆಗಿ ಬಂದಿದ್ದಾನೆ, ಏನೇ ಆಗಲಿ ನಾನು ಸ್ಪಿಯರ್ ಆಗ್ತೀನಿ, 1 2 3 ಕತೆ ಮುಗಿಯುತ್ತೆ, ನಾನು ಚಾಂಪಿಯನ್ ಆಗಿರ್ತೀನಿ ಅಂತ ಹೇಳ್ತಾರೆ.
ಇಷ್ಟೊತ್ತಿಗೆ ನಮ್ಮ ಎಲೆ ನೈಟ್ ಅವ್ರನ್ನ ಬ್ಯಾಕ್ ಸ್ಟೇಜ್ ಅಲ್ಲಿ ಅಫಿಷಿಯಲ್ಸ್ಗಳು ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂಡ್ ಅವರ ಮೇಲೆ ಅಟ್ಯಾಕ್ ನ ಮಾಡೋದಕ್ಕೆ ಲೋಗನ್ ಪಾಲ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಮತ್ತೊಮ್ಮೆ ಹೋಗ್ತಾರೆ, ಬ್ಯಾಕ್ ಸ್ಟೇಜ್ ಅಲ್ಲಿ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾರೆ ಅಂಡ್ ಎಂಡಿಂಗ್ ಅಲ್ಲಿ ಎಲೆ ನೈಟ್ ಅವ್ರನ್ನ ಕಾರ್ ಮೇಲ್ಗಡೆ ಮಲಗಿಸಿ ಅದ್ರ ಮೇಲ್ಗಡೆಯಿಂದ ಸುನಾಮಿನ ಕನೆಕ್ಟ್ ಮಾಡ್ತಾರೆ ಅಂಡ್ ಐ ಥಿಂಕ್ ಎಲೆ ನೈಟ್ ಅವರಿಗೆ ಡಬ್ಲ್ಯೂ ಅವರು ಒಂದು ಬ್ರೇಕ್ ನ ಕೊಡುತ್ತೆ, ಅದಕ್ಕೋಸ್ಕರ ಈ ರೀತಿ ಆಂಗಲ್ ನ ಪ್ಲಾನ್ ಮಾಡಿದ್ದಾರೆ ಅಂಡ್ ಹಿಂಗೆ ಮಂಡೇ ನೈಟ್ ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಚೆನ್ನಾಗಿತ್ತು ಮಂಡೇ ನೈಟ್ ರೋ, ಅಷ್ಟೊಂದೇನು ಕೆಟ್ಟದಾಗಿತ್ತು ಅಂತ ಹೇಳೋದಕ್ಕಾಗೋದಿಲ್ಲ ಅಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡಬ್ಲ್ಯೂ ಅವರು ಸ್ವಲ್ಪ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡಿದ್ರು, ಅದೇನೇನು ಅಂತ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಮಂಡೇ ನೈಟ್ ರೋ ಇಷ್ಟ ಆಯಿತು ಅಂಡ್ ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರೋಗೆ ನಾನು 4 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.